ಎಸ್ಸಿ ಒಳ ಮೀಸಲಾತಿ ನಿಗದಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಬೇಸರ. ಸರ್ಕಾರದ ನಿರ್ಧಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾತ್ವಿಕ ಆಕ್ರೋಶ. ಎಸ್ಸಿ ಒಳ ಮೀಸಲಾತಿ ನಿಗದಿಗೆ ಗೌರವಾನ್ವಿತ ನಾಗಮೋಹನ್ ದಾಸ್ ಸಾತ್ವಿಕ ಆಕ್ರೋಶ. ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್. ಒಳ ಮೀಸಲಾತಿಗಾಗಿ ವರದಿ ಕೊಟ್ಟಿದ್ದ ನಾಗಮೋಹನ್ ದಾಸ್, ಸಚಿವ ಸಂಪುಟದ ನಿರ್ಧಾರ ನನಗೆ ಖುಷಿ ಕೊಟ್ಟಿಲ್ಲ. ಅವೈಜ್ಞಾನಿಕ ಎಂದವರಿಗೆ ಅಂಬೇಡ್ಕರ್ ಹೆಸರು ಹೇಳುವ ನೈತಿಕತೆ ಇಲ್ಲ. ದಶಕಗಳಿಂದ ಅನುಭವಿಸಿದವರಿಗೆ ಆತಂಕ ಶುರುವಾಗಿದೆ ಎಂದು ಕಿಡಿಕಾರಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗಾಗಿ ಸದ್ಯಕ್ಕೆ ಈ ಪರಿಹಾರ ಅನಿವಾರ್ಯ. ತಕ್ಷಣವೇ ಸರ್ಕಾರದಿಂದ ಉದ್ಯೋಗ ನೇಮಕಾತಿ ಆರಂಭಕ್ಕೆ ಆಗ್ರಹ. ಆಗಿರುವ ತಪ್ಪುಗಳನ್ನು ಸರಿಪಡಿಸುವುದಕ್ಕೂ ಮುಂದೆಯೂ ದಾರಿ ಇದೆ. ಒಳ ಮೀಸಲಾತಿಗಾಗಿ ವರದಿ ಕೊಟ್ಟಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದಶಕಗಳಿಂದ ಇದ್ದಂತಹ ಒಂದು ಬೇಡಿಕೆ ಸರ್ಕಾರಕ್ಕೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಒಳ ಮೀಸಲು ಕಟ್ಟ ಕಡೆಯದಾಗಿ ಹಂಗು ಹಿಂಗು ಫೈನಲ್ ಮಾಡ್ಕೊಂಡ್ರು. ನಿನ್ನೆ ದಿನ ಎ ಗ್ರೂಪಿಗೆ, ಅದರಲ್ಲೂ ಕೂಡ 18 ಪ್ರಮುಖ ಎಡಗೈ ಜಾತಿಗಳು ಹಾಗೂ ಉಪಜಾತಿಗಳು 5.25ರಷ್ಟು, ಇನ್ನು ಬಿ ಗ್ರೂಪ್ ಬಲಗೈ ಅದಕ್ಕೆ 5.25ರಷ್ಟು, ಇನ್ನು ಸಿ ಗ್ರೂಪ್ ಆ ವಿಭಾಗದಲ್ಲಿ ಒಂದಷ್ಟು ಬೇರೆ ಬೇರೆ ಜಾತಿಗಳು ಬರ್ತವೆ, ಅದಕ್ಕೆ 4.5ರಷ್ಟು. ಈ ಒಳ ಮೀಸಲಾತಿ ಫೈನಲ್ ಆದ ಕಾರಣ ಅದರ ಪರಿಣಾಮವಾಗಿ ಬರೋಬ್ಬರಿ 56,000 ಉದ್ಯೋಗ ಸೃಷ್ಟಿ ಆಗ್ತವೆ. ಅದಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಈ ಸೂತ್ರದಡಿ, ಯಾವ ಸೂತ್ರ? 5.25, 5.25 ಜೊತೆಗೆ 4.5, ಇದರ ಸೂತ್ರದಡಿ 56,432 ಉದ್ಯೋಗಕ್ಕೆ ನೇಮಕಾತಿಗಳಾಗ್ತವೆ. ಇನ್ನು ಸರ್ಕಾರ ಇದನ್ನು ಪ್ರಾಕ್ಟಿಕಲ್ ಅಂತ ಯಾವಾಗ ತರುತ್ತೋ ಗೊತ್ತಿಲ್ಲ. ಬಾಯಿಯನ್ನು ಆ ಮಾಡಿ ಅಂತ ಹೇಳ್ತು, ಬಾಯಿ ಆ ಮಾಡಿದ್ರು, ಅದ್ರ ಮೇಲೊಂದು ದೂತ್ ಪೇಡ ಇಟ್ಟವ್ರೆ. ಅದನ್ನೀಗ ತಿನ್ನೋದಕ್ಕೆ ಅವಕಾಶ ಸಿಗೋ ಜನರಿಗೆ ಯಾವಾಗ ಇನ್ನೂ ಗೊತ್ತಿಲ್ಲ. ಸೊ ಯಾವ ಮೀಸಲಾತಿಗಾಗಿ ಆಗ್ರಹ ವ್ಯಕ್ತಪಡಿಸಿದ್ರು ನಾಗಮೋಹನ್ ದಾಸ್, ಯಾರು ರಿಪೋರ್ಟ್ ಅನ್ನು ಕೊಟ್ಟಿದ್ರು ಸರ್ಕಾರಕ್ಕೆ, ಆ ನಾಗಮೋಹನ್ ದಾಸ್ ಇದು ಪರಿಪೂರ್ಣ ನನಗೆ ಸಮಾಧಾನ ತಂದಿಲ್ಲ. ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್, ಒಳ ಮೀಸಲಾತಿಗಾಗಿ ವರದಿ ಕೊಟ್ಟಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್, ಸಚಿವ ಸಂಪುಟದ ನಿರ್ಧಾರ ನನಗೆ ಖುಷಿ ಕೊಟ್ಟಿಲ್ಲ. ಒಂದು ಸಾತ್ವಿಕವಾದಂತಹ ಕೋಪ ಅದು. ಅಂಬೇಡ್ಕರ್ ಹೆಸರು ಹೇಳುವ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ. ಅವೈಜ್ಞಾನಿಕ ಎಂದವರಿಗೆ ಅಂಬೇಡ್ಕರ್ ಹೆಸರು ಹೇಳುವ ನೈತಿಕತೆ ಇಲ್ಲ. ದಶಕಗಳಿಂದ ಅನುಭವಿಸಿದವರಿಗೆ ಆತಂಕ ಶುರುವಾಗಿದೆ ಎಂದು ಕಿಡಿಕಾರಿದ್ದು, ನೇಮಕಾತಿ ಪ್ರಕ್ರಿಯೆಗಾಗಿ ಸದ್ಯಕ್ಕೆ ಈ ಪರಿಹಾರ ಅನಿವಾರ್ಯ. ತಕ್ಷಣವೇ ಸರ್ಕಾರದಿಂದ ಉದ್ಯೋಗ ನೇಮಕಾತಿ ಆರಂಭಕ್ಕೆ ಆಗ್ರಹ. ಆಗಿರುವ ತಪ್ಪುಗಳನ್ನು ಸರಿಪಡಿಸುವುದಕ್ಕೂ ಮುಂದೆಯೂ ದಾರಿ ಇದೆ. ಒಳ ಮೀಸಲಾತಿಗಾಗಿ ವರದಿ ಕೊಟ್ಟಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಹುದ್ದೆಗೆ ನೇಮಕಾತಿ ಶುರು ಮಾಡಬೇಕು. ಸರ್ಕಾರ ನೇಮಕಾತಿ ಅದಕ್ಕೊಂದು ಮುಹೂರ್ತ ನೋಡುವಂತಹ ಸಮಯಕ್ಕೆ ಕೈ ಹಾಕಬಾರದು ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.